ನಮ್ ನಮಸ್ತೆ ಕನ್ನಡಿಗರೇ, ನಾನು ನಿಮ್ಮ ಮೈಸೂರು ಲೋಕೇಶ್. ಊಟಿದು ಒಂದು ಮ್ಯೂಸಿಯಂ ಇದೆ, ನೋಡ್ಕೊಂಬರೋಣ ಬನ್ನಿ. ಇದು ನಿಮಗೆ ಒಂದ್ಸಲಿ ವಿಡಿಯೋ ಮಾಡಿ ಹಾಕಿದ್ದೆ, ಹೊರಗಡೆಯಿಂದ ಹಾಕಿರಲಿಲ್ಲ. ಒಳಗಡೆ ಮ್ಯೂಸಿಯಂ ಇದೆ ನೋಡಿ. ನೋಡಿ, ಆಗಿನ ಕಾಲದಲ್ಲಿ ತೋಡಾಸ್ ಅನ್ನೋರು ಏನಿದ್ರು, ಊಟಿಗೆ ಹಳುಬ್ರವರು, ಅವರು ಉಪಯೋಗಿಸ್ತಿದ್ದಂಥ ಪ್ರತಿಯೊಂದು ಪದಾರ್ಥನೂ ಈ ಮ್ಯೂಸಿಯಮಲ್ಲಿದೆ. ಹಾಗೆ ಪ್ರಾಣಿಗಳದ್ದು ಇದೆ, ತೋರಿಸ್ತೀನಿ, ಒಂದೊಂದಾಗಿ ನೋಡ್ಕೊಳ್ಳಿ. ಇದು ಮರದ ಕೆತ್ತನೆಗಳದು, ಇದು ಕುದುರೆದು ಸ್ಕೆಲಿಟನ್. ಇದೆಲ್ಲ ಒರಿಜಿನಲ್ ಪ್ರಾಣಿಗಳದ್ದು ಹಾಕಿರೋದು. ಇದೆಲ್ಲ ಬೈಸನ್ದಿದು ನೋಡಿ, ಕರಡಿದಿದೆ, ಜಿಂಕೆದಿದೆ, ಕಾಡೆಮ್ಮೆ, ಇಲ್ಲಿ ಚಿರತೆ ಏನಿದೆ ಅದರೊಳಗಡೆ ಏನಿದೆ ಅದೆಲ್ಲ ಒರಿಜಿನಲ್ಲೇ. ಒರಿಜಿನಲ್ಲೇ ಅದನ್ನು ತಂದು ಈ ಮ್ಯೂಸಿಯಮಲ್ಲಿ ಇಟ್ಟಿರೋದು. ಜೀವ ಇಲ್ಲ ಅಷ್ಟೇ, ಒರಿಜಿನಲ್ ಪ್ರಾಣಿಗಳು ಇವೆಲ್ಲ. ನೋಡಿ, ಇದೆಲ್ಲ ಆವಿಂದೇನಿದೆ ಎಲ್ಲ ಒರಿಜಿನಲ್ಲೇ. ಇದೆಲ್ಲ ಒರಿಜಿನಲ್ ಹೇಗಿದೆ ಹಾಗೇ ಇದೆ. ಕೋಳಿಗಳಿದೆ, ಜೀವ ಒಂದಿಲ್ಲ ಅಷ್ಟೇ. ಆಗಿನ ಕಾಲದಲ್ಲಿ ಒರಿಜಿನಲ್ಲ ಮನೆಯಲ್ಲಿ ಆ ಥರ ಇಟ್ಕೊಂಡಿದ್ರು ಅವರು, ಯಾರು ಆ ಜನಗಳು, ತುಂಬ ಜನಗಳು. ಅದನ್ನು ಈಗ ಮ್ಯೂಸಿಯಂ ಮಾಡಿದ್ದಾರೆ, ಗೌರ್ಮೆಂಟವರು ಮ್ಯೂಸಿಯಂ ಮಾಡಿದ್ದಾರೆ. ನೋಡಿ, ಇದೆಲ್ಲ ಒರಿಜಿನಲ್ ಪ್ರಾಣಿ ಪಕ್ಷಿಗಳು. ಒಳ್ಳೆ ಬರೆದಿದ್ದಾರೆ, ಅದೇನು ಅಂತ ನೀಟಾಗಿ ಬರೆದಿದ್ದಾರೆ. ಇದು ಬರ್ಡ್ಸ್ಗಳು ಎಲ್ಲ ಒರಿಜಿನಲ್ಲೇ. ಕೀಟಗಳೇನಿದೆ ಎಲ್ಲ ಒರಿಜಿನಲ್. ಇದು ಈ ಅಕ್ಕಿನೂ ಒರಿಜಿನಲ್ಲೇ. ನೋಡಿ, ಮೀನಿದು ನೀರು ಒಳಗಡೆ ಹಾಕಿಟ್ಟಿದ್ದಾರೆ, ಜೀವ ಇಲ್ಲ ಅಷ್ಟೇ, ಅದು ಹೇಗಿದೆ ಹಾಗೇ ಇದೆ ಮೀನು. ನೋಡಿ, ಕುದುರೆದು ಒರಿಜಿನಲ್. ಇದು ಮೂಳೆ. ಊಟಿಗೆ ಬಂದರೆ ದಯವಿಟ್ಟು ಒಂದು ವಿಸಿಟ್ ಕೊಡಿ. ಇಲ್ಲಿ ಮ್ಯೂಸಿಯಂ ಎಲ್ಲಿದೆ ಅಂತ ಕೇಳಿದ್ರೆ ಯಾರಾದರೂ ಹೇಳ್ತಾರೆ. ಓಕೆ, ಬಂದಾಗ ಒಂದು ವಿಸಿಟ್ ಕೊಡಿ. ಆಮೇಲೆ ಇದು ತೋಡಾಸ್ ಏನು ಜನಗಳಿದ್ರು, ಅವರು ಉಪಯೋಗಿಸ್ತಿದ್ದಂಥ ಪದಾರ್ಥಗಳು ಇವೆಲ್ಲ ಆ ಕಾಲದಲ್ಲೇ ಅವರು ಉಪಯೋಗಿಸ್ತಿದ್ದಂಥ ಪದಾರ್ಥಗಳು. ಮಣ್ಣಿಂದ ಇರ್ಬೋದು, ಬ್ಯಾಂಬೂ ಇರ್ಬೋದು, ಕಲ್ಲಿಂದ ಇರ್ಬೋದು, ಕಲ್ಲಿನ ಕೆತ್ತನೆಗಳು, ವಿಗ್ರಹಗಳು, ಇವೆಲ್ಲ ಆಗ ಹೇಗೆ ಬದುಕ್ತಿದ್ರು ಅನ್ನೋದು ಫೋಟೋಗಳದು. ಇದು ಈಗಿಂದು ಅವ್ರು ಮಾಡೋ ಒಂದು ಕೈಯಲ್ಲಿ ನೇಯುವಂಥ ಬಟ್ಟೆಗಳು, ಶಾಲು, ಆ ಥರ ಬಟ್ಟೆಗಳದೆಲ್ಲ. ಈಗ ಈ ಥರ ಇದ್ದಾರೆ ಊಟಿಲಿ ಅವರು. ಆಗ ಕಾಲದಲ್ಲಿ ಈ ಥರ ಕಷ್ಟಪಡ್ತಿದ್ರು, ಈ ಥರ ಮನೆ ಕಟ್ಕೊಂಡು ಬದುಕ್ತಿದ್ದಂಥ ಕಾಲ. ಜೋಪ್ರಿ ಕಟ್ಕೊಂಡು ಬದುಕ್ತಿದ್ರು. ಇವರೇ ತೋಡಾಸ್. ಅವರು ಉಪಯೋಗಿಸ್ತಿದ್ದಂಥ ಪದಾರ್ಥಗಳೆಲ್ಲ ಇದೆ. ಕಿವಿ, ಓಲೆ, ತಲೆಗೆ ಹಾಕುವಂಥದ್ದೆಲ್ಲ ಮ್ಯೂಸಿಯಮಲ್ಲಿ ಇಟ್ಟಿದ್ದಾರೆ. ಬಂದಾಗ ಒಂದು ವಿಸಿಟ್ ಕೊಡಿ. ಆ ಕಾಲದಲ್ಲಿ ಯಾವ ಥರ ಬದುಕ್ತಿದ್ರು ಅನ್ನೋದು ನಿಮಗಿಲ್ಲಿ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ನೋಡಿ, ಆಗಿನ ಕಾಲದಲ್ಲಿ ಮಣ್ಣಲ್ಲೆಲ್ಲ ಮಾಡಿರುವಂಥ ಪದಾರ್ಥಗಳಿದೆ, ಅವ್ರು ಯೂಸ್ ಮಾಡ್ತಿದ್ದಂಥ ಪದಾರ್ಥಗಳು. ಆಗಿನ ಕಾಲದಲ್ಲೆಲ್ಲ ಮಣ್ಣಿಂದಲೇ ಮಾಡ್ಕೊಳ್ತಾ ಇದ್ರು. ಆಗಿನ ಕಾಲದೆಲ್ಲ 100 ವರ್ಷದ ಹಳೆಯ ಪದಾರ್ಥಗಳಂತೆ. ಚಿಕ್ಕವನು ಏನು ಮನೆಗೆ ಯೂಸ್ ಮಾಡ್ತೀವಿ ಅದೆಲ್ಲ ಇಲ್ಲಿಟ್ಟಿದ್ದಾರೆ. ಎಲ್ಲ ಕಲ್ಲಲ್ಲಿ, ಮಣ್ಣಲ್ಲಿ ಮಾಡಿರುವಂಥ ಪದಾರ್ಥಗಳೇ ಹೆಚ್ಚು. ನೀವು ಊಟಿಗೆ ಬಂದರೆ ಯಾರು ಕೇಳಿದ್ರು ಇಲ್ಲಿ ಇದು ಹೇಳ್ತಾರೆ. ಆಮೇಲೆ ಆಟೋದಲ್ಲಿ ಬಂದರು ಅವ್ರಿಗೆ ಗೊತ್ತಿರುತ್ತೆ. 2 ನಿಮಿಷಕ್ಕೆ ಬಸ್ ಸ್ಟ್ಯಾಂಡಿಂದ ಕರ್ಕೊಂಡ್ಬಂದ್ಬಿಡ್ತಾರೆ. ಒಂದು ವಿಸಿಟ್ ಕೊಡಿ. 10 ರೂಪಾಯಿ ಅಷ್ಟೇ ಒಬ್ಬರಿಗೆ ಎಂಟ್ರಿ. ಓಕೆ, ಒಬ್ರಿಗೆ 10 ರೂಪಾಯಿ ಅಷ್ಟೇ, ದೊಡ್ಡವ್ರಿಗೂ 10 ರೂಪಾಯಿ ಆಗುತ್ತೆ. ಬಂದು ವಿಸಿಟ್ ಕೊಡಿ, ಮರಿಬಿಡಿ. ಓಕೆ, ಬಾಯ್.